ನಮಸ್ತೆ, ನಾನು ರೂಪಾ ರಂಪೋರೆ. ಇವತ್ತು ಟೊಮಾಟೊ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟು ಟೊಮಾಟೊ ತೊಗೊಂಡಿದ್ದೀನಿ, ಒಂದು 6-7, ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ. ನೀರು ಕಾಯಕ್ಕೆ ಇಡ್ತಾ ಇದ್ದೀನಿ. ನೀರು ಕಾದಿದೆ. ಟೊಮಾಟೊ ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಬೇಯಕ್ಕೆ. ಕೆಸಲು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಲಿ. ಹುರ್ಕೊಳ್ಳೋಕ್ಕೆ 1.5 ಈರುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಚಕ್ಕೆ, ಲವಂಗ 6-7, ಒಂದೆರಡು ಏಲಕ್ಕಿ, ಕೊಬ್ಬರಿ ಇದಕ್ಕೆ ಅದನ್ನೇ ಹಾಕ್ತಾ ಇದ್ದೀನಿ. ಕೊತ್ತಂಬರಿ, ಒಣ ಕೊಬ್ಬರಿ ಯಾವ್ದು ಬೇಕಾದ್ರೂ ಹಾಕೋಬಹುದು. ಇದೆಲ್ಲ ಮಸಾಲೆ ಹುರ್ಕೊಳ್ಳೋಣ. ಬೆಂದಿದೆ ಇದು. ಸ್ಟವ್ ಆಫ್ ಮಾಡ್ತೀನಿ. ಬೆಳ್ಳುಳ್ಳಿ ಶುಂಠಿ ಹಾಕಿದ್ದೀನಿ. ಲವಂಗ ಏಲಕ್ಕಿ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಹುರ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಹಾಕ್ತಾ ಇದ್ದೀನಿ. ರೋಸ್ಟ್ ಆಗಿದೆ. ಕೊತ್ತಂಬರಿ ಹಾಕೊಂಡಿದ್ದೀನಿ. ಮಸಾಲ ಮಿಕ್ಸಿ ಹಾಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಬಸ್ಕೊಂಡು ಏನು ಆನ್ ಆಗಲಿಲ್ಲ, ಅದಕ್ಕೆ ಬೇರೆ ಮಿಕ್ಸಿ ಇಡ್ತಾ ಇದ್ದೀನಿ. ನೀರು ಹಾಕೊಳ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ನುಣ್ಣಗಾಗಿದೆ. ಟೊಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಬೇಯಿಸ್ಕೊಂಡು ಹಾಕ್ತಾ ಇದ್ದೀನಿ. ಕಪ್ಪೆ ಇಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಎಣ್ಣೆ ಹೆಚ್ಕೊಂಡಿದ್ದೀನಿ. ಆಗಿದೆ, ಆಫ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆ ಆಗಿದೆ. ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ನೀರು ಹಾಕ್ತಾ ಇದ್ದೀನಿ. ಪುಡಿ ಹಾಕ್ತಾ ಇದ್ದೀನಿ. ಅರಿಶಿನ ಇದ್ದೀನಿ, ರುಚಿಗೆ ತಕ್ಕಷ್ಟು. ಸಾಂಬಾರು ಕುದೀತಾ ಇದೆ. ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ. ಬಬಲ್ಸ್ ಎಲ್ಲ ಹೋಗಬೇಕು. ತಾನಾಗೆ ಕಮ್ಮಿ ಆಗಿಬಿಡುತ್ತೆ ಕುದ್ದಿ. ಇದಕ್ಕೆ ಆಲೂಗಡ್ಡೆ ಸಹ ಬೇಯಿಸ್ಬಿಟ್ಟು ಒಡೆದು ಹಾಕಿದ್ರೆ ಇನ್ನೂ ರುಚಿಯಾಗಿರುತ್ತೆ. 1 ಸ್ಪೂನ್ ತುಪ್ಪ ಹಾಕಿಸಿ ಇಡ್ಲಿ ಹಾಕಿಸ್ತಾ ಇದ್ದೀನಿ. ಇಡ್ಲಿ ಜೊತೆ ಬಿಸಿ ಬಿಸಿ ತಿಂತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು.